ಬೆಂಗಳೂರಿನಲ್ಲಿ ಏನು ಜಾತಿ ಗಣತಿ ನಡೀತಾ ಇದೆ, ಮುಗಿಯದ ಗೊಂದಲ, ಅಷ್ಟರ ಮಟ್ಟಿಗೆ ಗೊಂದಲ ಇದೆ. ಶಾಲೆಗಳು ರಿಓಪನ್ ಆಗಬೇಕು, ಇನ್ನು 2 ದಿನ ಬಾಕಿ ಇದೆ. ರಿಓಪನ್ ಆದ್ರೆ ಶಾಲೆಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆಗೆ ಹೋಗ್ಬೇಕಾ? ಟೀಚರ್ಸ್ ಏನ್ ಮಾಡಬೇಕು? ಜಾತಿ ಗಣತಿಯಿಂದ ಸಿಕ್ಕಾಪಟ್ಟೆ ಗೊಂದಲದಲ್ಲಿ ಸಿಲುಕಿದ್ದಾರೆ ಶಿಕ್ಷಕರು. ನಗರದಲ್ಲಿ ಈವರೆಗೆ ಆಗಿದ್ದಂತಹ 20% ಜಾತಿ ಗಣತಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಗೊತ್ತಿಲ್ಲದ ಏರಿಯಾದಲ್ಲಿ ಸಮೀಕ್ಷೆ ಹೇಗೆ ಮಾಡೋದು ಅಂತ ಶಿಕ್ಷಕರು ಒದ್ದಾಡ್ತಾ ಇದ್ದಾರೆ. ಅತ್ತ ಜಿಬಿಎ ಎಡವಟ್ಟಿನಿಂದ ಶಿಕ್ಷಕರು ಕಂಗಾಲಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಸಮೀಕ್ಷೆ ಮಾಡಬೇಕು. ಹೀಗೆ ಎಲ್ಲೆಲ್ಲೋ ಅವ್ರವ್ರ ಏರಿಯಾದಲ್ಲ ಎಲ್ಲೆಲ್ಲೋ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮೊದಲ ದಿನದಿಂದ ಶುರುವಾಗಿರುವಂತಹ ಅಪಾರ ಪ್ರಮಾಣದ ಗೊಂದಲ ಮತ್ತು ಶಿಕ್ಷಕರಿಗೆ ಬಹಳ ಹಿಂಸೆ ಒಂಥರ. ಯಾಕಂದ್ರೆ ಅವರು ವಾರ್ಡ್ಗಳಲ್ಲಿ ಕೇಳಿದ್ರು, ಅಲ್ಲೂ ಕೊಡ್ಲಿಲ್ಲ, ಎಲ್ಲೆಲ್ಲೋ ಹೋಗಿ ಗಣತಿ ಮಾಡ್ಕೊಂಡು ಬರಬೇಕು. 250 ಮನೆ ಅವೆಲ್ಲ ಇನ್ನೂ ಹಾಗೆ ಇದೆಯಾ? ತೊಂದರೆಗಳೆಲ್ಲ ಇನ್ನೂ ಹಾಗೆ ಇದೆಯಾ? ಶಿಕ್ಷಕರ ಗೋಳು ಕೇಳೋರು ಯಾರು ಇಲ್ವಾ? ಏನೆಲ್ಲ ಗೊಂದಲಗಳಿದೆ ಜಾತಿ ಗಣತಿಯಲ್ಲಿ? ಶ್ರೀಲಕ್ಷ್ಮಿ, ಜಾತಿ ಗಣತಿ ವಿಚಾರವಾಗಿ ಒಂದ್ ಕಡೆ ಜಿಬಿಎ ಅಧಿಕಾರಿಗಳಿಗೆ ಸಹ ಮನವಿ ಸಹ ಮಾಡಿಕೊಂಡಿದ್ದಾರೆ ಶಿಕ್ಷಕರು. ಅಂದ್ರೆ ಉತ್ತರದಲ್ಲಿ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ರು. ಬಟ್ ಅವರು ದಕ್ಷಿಣಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗ್ತದೆ. ಹೀಗಾಗಿ ಕೆಲವು ಶಿಕ್ಷಕರು ಸಮೀಕ್ಷೆ ಮಾಡದೆ ಅವರು ಹೋಗಿಲ್ಲ. ಹೀಗಾಗಿ ಒಂದ್ ಕಡೆ ಬಿಬಿಎಂಪಿ ಮನವಿ ಮಾಡಿಕೊಳ್ತಿದ್ರೆ, ಮತ್ತೊಂದ್ ಕಡೆ ಶಾಲೆ ಆರಂಭವಾಗುತ್ತೆ. ಅಂದ್ರೆ 8ನೇ ತಾರೀಕು ಪುರ ಶಾಲೆ ದಸರಾ ರಜೆ ಇತ್ತು, ಈಗ ಶಾಲೆ ಆರಂಭವಾಗುತ್ತೆ. ಹೀಗಾಗಿ ನಾವು ಶಾಲೆಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆ ಮಾಡಬೇಕಾ ಎಂಬುದು ಗೊಂದಲ ಮೂಡಿದೆ. ಹೀಗಾಗಿ ಒಂದ್ ಕಡೆ ಸಚಿವರು, ಶಿಕ್ಷಣ ಇಲಾಖೆ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ 250ಕ್ಕೂ ಹೆಚ್ಚು ಶಿಕ್ಷಕರು ಇನ್ನೂ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಗೊಂದಲ ಇದೆ. ಒಂದ್ ಕಡೆ ಸಮೀಕ್ಷೆಗೆ ಇನ್ನೂ ಕೆಲವು ಶಿಕ್ಷಕರು ಮಾಡ್ತಾ ಇಲ್ಲ. ಯಾಕಂದ್ರೆ ಉತ್ತರದಲ್ಲಿ ಮಾಡಬೇಕಿರುವ ಸಮೀಕ್ಷೆ ದಕ್ಷಿಣದಲ್ಲಿ ಹಾಕಿದ್ರೆ ಅಲ್ಲಿ ನಮಗೆ ಮನೆ ಗೊತ್ತಿರಲ್ಲ, ವಿಳಾಸ ಗೊತ್ತಿರಲ್ಲ, ತುಂಬಾ ತೊಂದರೆ ಆಗ್ತಿದೆ, ಲೊಕೇಶನ್ ಗೊತ್ತಾಗ್ತಿಲ್ಲ. ಹೀಗಾಗಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು. ಮತ್ತೊಂದ್ ಕಡೆ ಸಮೀಕ್ಷೆಯನ್ನ ರದ್ದು ಮಾಡಿ ಮತ್ತೊಂದು ಬಾರಿ ಸಮೀಕ್ಷೆ ಮಾಡಬೇಕಂತ ಒಂದ್ ಕಡೆ ವಿಧಾನ ಪರಿಷತ್ ಸದಸ್ಯ MLA ಪುಟ್ಟಣ್ಣವರು ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಗೊಂದಲ ಗೂಡಾಗಿದೆ. ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದು ಕಡೆ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಶಾಲೆ ಆರಂಭವಾಗುತ್ತೆ, ಶಿಕ್ಷಕರು ಹೋಗಲೇಬೇಕಾಗುತ್ತೆ, ಮಕ್ಕಳಿಗೆ ಪಾಠ ಹೇಳಬೇಕಾಗುತ್ತೆ. ಬಟ್ ಶಿಕ್ಷಣ ಇಲಾಖೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಏನು ಜಾತಿ ಗಣತಿ ನಡೀತಾ ಇದೆ, ಮುಗಿಯದ ಗೊಂದಲ, ಅಷ್ಟರ ಮಟ್ಟಿಗೆ ಗೊಂದಲ ಇದೆ. ಶಾಲೆಗಳು ರಿಓಪನ್ ಆಗಬೇಕು, ಇನ್ನು 2 ದಿನ ಬಾಕಿ ಇದೆ. ರಿಓಪನ್ ಆದ್ರೆ ಶಾಲೆಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆಗೆ ಹೋಗ್ಬೇಕಾ? ಟೀಚರ್ಸ್ ಏನ್ ಮಾಡಬೇಕು? ಜಾತಿ ಗಣತಿಯಿಂದ ಸಿಕ್ಕಾಪಟ್ಟೆ ಗೊಂದಲದಲ್ಲಿ ಸಿಲುಕಿದ್ದಾರೆ ಶಿಕ್ಷಕರು. ನಗರದಲ್ಲಿ ಈವರೆಗೆ ಆಗಿದ್ದಂತಹ 20% ಜಾತಿ ಗಣತಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಗೊತ್ತಿಲ್ಲದ ಏರಿಯಾದಲ್ಲಿ ಸಮೀಕ್ಷೆ ಹೇಗೆ ಮಾಡೋದು ಅಂತ ಶಿಕ್ಷಕರು ಒದ್ದಾಡ್ತಾ ಇದ್ದಾರೆ. ಅತ್ತ ಜಿಬಿಎ ಎಡವಟ್ಟಿನಿಂದ ಶಿಕ್ಷಕರು ಕಂಗಾಲಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಸಮೀಕ್ಷೆ ಮಾಡಬೇಕು. ಹೀಗೆ ಎಲ್ಲೆಲ್ಲೋ ಅವ್ರವ್ರ ಏರಿಯಾದಲ್ಲ ಎಲ್ಲೆಲ್ಲೋ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮೊದಲ ದಿನದಿಂದ ಶುರುವಾಗಿರುವಂತಹ ಅಪಾರ ಪ್ರಮಾಣದ ಗೊಂದಲ ಮತ್ತು ಶಿಕ್ಷಕರಿಗೆ ಬಹಳ ಹಿಂಸೆ ಒಂಥರ. ಯಾಕಂದ್ರೆ ಅವರು ವಾರ್ಡ್ಗಳಲ್ಲಿ ಕೇಳಿದ್ರು, ಅಲ್ಲೂ ಕೊಡ್ಲಿಲ್ಲ, ಎಲ್ಲೆಲ್ಲೋ ಹೋಗಿ ಗಣತಿ ಮಾಡ್ಕೊಂಡು ಬರಬೇಕು. 250 ಮನೆ ಅವೆಲ್ಲ ಇನ್ನೂ ಹಾಗೆ ಇದೆಯಾ? ತೊಂದರೆಗಳೆಲ್ಲ ಇನ್ನೂ ಹಾಗೆ ಇದೆಯಾ? ಶಿಕ್ಷಕರ ಗೋಳು ಕೇಳೋರು ಯಾರು ಇಲ್ವಾ? ಏನೆಲ್ಲ ಗೊಂದಲಗಳಿದೆ ಜಾತಿ ಗಣತಿಯಲ್ಲಿ? ಶ್ರೀಲಕ್ಷ್ಮಿ, ಜಾತಿ ಗಣತಿ ವಿಚಾರವಾಗಿ ಒಂದ್ ಕಡೆ ಜಿಬಿಎ ಅಧಿಕಾರಿಗಳಿಗೆ ಸಹ ಮನವಿ ಸಹ ಮಾಡಿಕೊಂಡಿದ್ದಾರೆ ಶಿಕ್ಷಕರು. ಅಂದ್ರೆ ಉತ್ತರದಲ್ಲಿ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ರು. ಬಟ್ ಅವರು ದಕ್ಷಿಣಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗ್ತದೆ. ಹೀಗಾಗಿ ಕೆಲವು ಶಿಕ್ಷಕರು ಸಮೀಕ್ಷೆ ಮಾಡದೆ ಅವರು ಹೋಗಿಲ್ಲ. ಹೀಗಾಗಿ ಒಂದ್ ಕಡೆ ಬಿಬಿಎಂಪಿ ಮನವಿ ಮಾಡಿಕೊಳ್ತಿದ್ರೆ, ಮತ್ತೊಂದ್ ಕಡೆ ಶಾಲೆ ಆರಂಭವಾಗುತ್ತೆ. ಅಂದ್ರೆ 8ನೇ ತಾರೀಕು ಪುರ ಶಾಲೆ ದಸರಾ ರಜೆ ಇತ್ತು, ಈಗ ಶಾಲೆ ಆರಂಭವಾಗುತ್ತೆ. ಹೀಗಾಗಿ ನಾವು ಶಾಲೆಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆ ಮಾಡಬೇಕಾ ಎಂಬುದು ಗೊಂದಲ ಮೂಡಿದೆ. ಹೀಗಾಗಿ ಒಂದ್ ಕಡೆ ಸಚಿವರು, ಶಿಕ್ಷಣ ಇಲಾಖೆ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ 250ಕ್ಕೂ ಹೆಚ್ಚು ಶಿಕ್ಷಕರು ಇನ್ನೂ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಗೊಂದಲ ಇದೆ. ಒಂದ್ ಕಡೆ ಸಮೀಕ್ಷೆಗೆ ಇನ್ನೂ ಕೆಲವು ಶಿಕ್ಷಕರು ಮಾಡ್ತಾ ಇಲ್ಲ. ಯಾಕಂದ್ರೆ ಉತ್ತರದಲ್ಲಿ ಮಾಡಬೇಕಿರುವ ಸಮೀಕ್ಷೆ ದಕ್ಷಿಣದಲ್ಲಿ ಹಾಕಿದ್ರೆ ಅಲ್ಲಿ ನಮಗೆ ಮನೆ ಗೊತ್ತಿರಲ್ಲ, ವಿಳಾಸ ಗೊತ್ತಿರಲ್ಲ, ತುಂಬಾ ತೊಂದರೆ ಆಗ್ತಿದೆ, ಲೊಕೇಶನ್ ಗೊತ್ತಾಗ್ತಿಲ್ಲ. ಹೀಗಾಗಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು. ಮತ್ತೊಂದ್ ಕಡೆ ಸಮೀಕ್ಷೆಯನ್ನ ರದ್ದು ಮಾಡಿ ಮತ್ತೊಂದು ಬಾರಿ ಸಮೀಕ್ಷೆ ಮಾಡಬೇಕಂತ ಒಂದ್ ಕಡೆ ವಿಧಾನ ಪರಿಷತ್ ಸದಸ್ಯ MLA ಪುಟ್ಟಣ್ಣವರು ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಗೊಂದಲ ಗೂಡಾಗಿದೆ. ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದು ಕಡೆ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಶಾಲೆ ಆರಂಭವಾಗುತ್ತೆ, ಶಿಕ್ಷಕರು ಹೋಗಲೇಬೇಕಾಗುತ್ತೆ, ಮಕ್ಕಳಿಗೆ ಪಾಠ ಹೇಳಬೇಕಾಗುತ್ತೆ. ಬಟ್ ಶಿಕ್ಷಣ ಇಲಾಖೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.
ಬೆಂಗಳೂರಿನಲ್ಲಿ ಏನು ಜಾತಿ ಗಣತಿ ನಡೀತಾ ಇದೆ, ಮುಗಿಯದ ಗೊಂದಲ, ಅಷ್ಟರ ಮಟ್ಟಿಗೆ ಗೊಂದಲ ಇದೆ. ಶಾಲೆಗಳು ರಿಓಪನ್ ಆಗಬೇಕು, ಇನ್ 2 ದಿನ ಬಾಕಿ ಇದೆ. ರಿಓಪನ್ ಆದ್ರೆ ಶಾಲೆಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆಗೆ ಹೋಗ್ಬೇಕಾ? ಟೀಚರ್ಸ್ ಏನ್ ಮಾಡಬೇಕು? ಜಾತಿ ಗಣತಿಯಿಂದ ಸಿಕ್ಕಾಪಟ್ಟೆ ಗೊಂದಲದಲ್ಲಿ ಸಿಲುಕಿದ್ದಾರೆ ಶಿಕ್ಷಕರು. ನಗರದಲ್ಲಿ ಈವರೆಗೆ ಆಗಿದ್ದಂತಹ 20% ಜಾತಿ ಗಣತಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಗೊತ್ತಿಲ್ಲದ ಏರಿಯಾದಲ್ಲಿ ಸಮೀಕ್ಷೆ ಹೇಗೆ ಮಾಡೋದು ಅಂತ ಶಿಕ್ಷಕರು ಒದ್ದಾಡ್ತಾ ಇದ್ದಾರೆ. ಅತ್ತ ಜಿಬಿಎ ಎಡವಟ್ಟಿನಿಂದ ಶಿಕ್ಷಕರು ಕಂಗಾಲಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಸಮೀಕ್ಷೆ ಮಾಡಬೇಕು. ಹೀಗೆ ಎಲ್ಲೆಲ್ಲೋ ಅವ್ರವ್ರ ಏರಿಯಾದಲ್ಲ ಎಲ್ಲೆಲ್ಲೋ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮೊದಲ ದಿನದಿಂದ ಶುರುವಾಗಿರುವಂತಹ ಅಪಾರ ಪ್ರಮಾಣದ ಗೊಂದಲ ಮತ್ತು ಶಿಕ್ಷಕರಿಗೆ ಬಹಳ ಹಿಂಸೆ ಒಂಥರ. ಯಾಕಂದ್ರೆ ಅವರು ವಾರ್ಡ್ಗಳಲ್ಲಿ ಕೇಳಿದ್ರು, ಅಲ್ಲೂ ಕೊಡ್ಲಿಲ್ಲ, ಎಲ್ಲೆಲ್ಲೋ ಹೋಗಿ ಗಣತಿ ಮಾಡ್ಕೊಂಡು ಬರಬೇಕು. 250 ಮನೆ ಅವೆಲ್ಲ ಇನ್ನೂ ಹಾಗೆ ಇದೆಯಾ? ತೊಂದರೆಗಳೆಲ್ಲ ಇನ್ನೂ ಹಾಗೆ ಇದೆಯಾ? ಶಿಕ್ಷಕರ ಗೋಳು ಕೇಳೋರು ಯಾರು ಇಲ್ವಾ? ಏನೆಲ್ಲ ಗೊಂದಲಗಳಿದೆ ಜಾತಿ ಗಣತಿಯಲ್ಲಿ? ಶ್ರೀಲಕ್ಷ್ಮಿ, ಜಾತಿ ಗಣತಿ ವಿಚಾರವಾಗಿ ಒಂದ್ ಕಡೆ ಜಿಬಿಎ ಅಧಿಕಾರಿಗಳಿಗೆ ಸಹ ಮನವಿ ಸಹ ಮಾಡಿಕೊಂಡಿದ್ದಾರೆ ಶಿಕ್ಷಕರು. ಅಂದ್ರೆ ಉತ್ತರದಲ್ಲಿ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ರು. ಬಟ್ ಅವರು ದಕ್ಷಿಣಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗ್ತದೆ. ಹೀಗಾಗಿ ಕೆಲವು ಶಿಕ್ಷಕರು ಸಮೀಕ್ಷೆ ಮಾಡದೆ ಅವರು ಹೋಗಿಲ್ಲ. ಹೀಗಾಗಿ ಒಂದ್ ಕಡೆ ಬಿಬಿಎಂಪಿ ಮನವಿ ಮಾಡಿಕೊಳ್ತಿದ್ರೆ, ಮತ್ತೊಂದ್ ಕಡೆ ಶಾಲೆ ಆರಂಭವಾಗುತ್ತೆ. ಅಂದ್ರೆ 8ನೇ ತಾರೀಕು ಶಾಲೆ ದಸರಾ ರಜೆ ಇತ್ತು, ಈಗ ಶಾಲೆ ಆರಂಭವಾಗುತ್ತೆ. ಹೀಗಾಗಿ ನಾವು ಶಾಲೆಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆ ಮಾಡಬೇಕಾ ಎಂಬುದು ಗೊಂದಲ ಮೂಡಿದೆ. ಹೀಗಾಗಿ ಒಂದ್ ಕಡೆ ಸಚಿವರು, ಶಿಕ್ಷಣ ಇಲಾಖೆ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ 250ಕ್ಕೂ ಹೆಚ್ಚು ಶಿಕ್ಷಕರು ಇನ್ನೂ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಗೊಂದಲ ಇದೆ. ಒಂದ್ ಕಡೆ ಸಮೀಕ್ಷೆಗೆ ಇನ್ನೂ ಕೆಲವು ಶಿಕ್ಷಕರು ಮಾಡ್ತಾ ಇಲ್ಲ. ಯಾಕಂದ್ರೆ ಉತ್ತರದಲ್ಲಿ ಮಾಡಬೇಕಿರುವ ಸಮೀಕ್ಷೆ ದಕ್ಷಿಣದಲ್ಲಿ ಹಾಕಿದ್ರೆ ಅಲ್ಲಿ ನಮಗೆ ಮನೆ ಗೊತ್ತಿರಲ್ಲ, ವಿಳಾಸ ಗೊತ್ತಿರಲ್ಲ, ತುಂಬಾ ತೊಂದರೆ ಆಗ್ತಿದೆ, ಲೊಕೇಶನ್ ಗೊತ್ತಾಗ್ತಿಲ್ಲ. ಹೀಗಾಗಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು. ಮತ್ತೊಂದ್ ಕಡೆ ಸಮೀಕ್ಷೆಯನ್ನ ರದ್ದು ಮಾಡಿ ಮತ್ತೊಂದು ಬಾರಿ ಸಮೀಕ್ಷೆ ಮಾಡಬೇಕಂತ ಒಂದ್ ಕಡೆ ವಿಧಾನ ಪರಿಷತ್ ಸದಸ್ಯ MLA ಪುಟ್ಟಣ್ಣವರು ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಗೊಂದಲ ಗೂಡಾಗಿದೆ. ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದು ಕಡೆ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಶಾಲೆ ಆರಂಭವಾಗುತ್ತೆ, ಶಿಕ್ಷಕರು ಹೋಗಲೇಬೇಕಾಗುತ್ತೆ, ಮಕ್ಕಳಿಗೆ ಪಾಠ ಹೇಳಬೇಕಾಗುತ್ತೆ. ಬಟ್ ಶಿಕ್ಷಣ ಇಲಾಖೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಏನು ಜಾತಿ ಗಣತಿ ನಡೀತಾ ಇದೆ, ಮುಗಿಯದ ಗೊಂದಲ, ಅಷ್ಟರ ಮಟ್ಟಿಗೆ ಗೊಂದಲ ಇದೆ. ಶಾಲೆಗಳು ರಿಓಪನ್ ಆಗಬೇಕು, ಇನ್ 2 ದಿನ ಬಾಕಿ ಇದೆ. ರಿಓಪನ್ ಆದ್ರೆ ಶಾಲೆಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆಗೆ ಹೋಗ್ಬೇಕಾ? ಟೀಚರ್ಸ್ ಏನ್ ಮಾಡಬೇಕು? ಜಾತಿ ಗಣತಿಯಿಂದ ಸಿಕ್ಕಾಪಟ್ಟೆ ಗೊಂದಲದಲ್ಲಿ ಸಿಲುಕಿದ್ದಾರೆ ಶಿಕ್ಷಕರು. ನಗರದಲ್ಲಿ ಈವರೆಗೆ ಆಗಿದ್ದಂತಹ 20% ಜಾತಿ ಗಣತಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಗೊತ್ತಿಲ್ಲದ ಏರಿಯಾದಲ್ಲಿ ಸಮೀಕ್ಷೆ ಹೇಗೆ ಮಾಡೋದು ಅಂತ ಶಿಕ್ಷಕರು ಒದ್ದಾಡ್ತಾ ಇದ್ದಾರೆ. ಅತ್ತ ಜಿಬಿಎ ಎಡವಟ್ಟಿನಿಂದ ಶಿಕ್ಷಕರು ಕಂಗಾಲಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಸಮೀಕ್ಷೆ ಮಾಡಬೇಕು. ಹೀಗೆ ಎಲ್ಲೆಲ್ಲೋ ಅವ್ರವ್ರ ಏರಿಯಾದಲ್ಲ ಎಲ್ಲೆಲ್ಲೋ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮೊದಲ ದಿನದಿಂದ ಶುರುವಾಗಿರುವಂತಹ ಅಪಾರ ಪ್ರಮಾಣದ ಗೊಂದಲ ಮತ್ತು ಶಿಕ್ಷಕರಿಗೆ ಬಹಳ ಹಿಂಸೆ ಒಂಥರ. ಯಾಕಂದ್ರೆ ಅವರು ವಾರ್ಡ್ಗಳಲ್ಲಿ ಕೇಳಿದ್ರು, ಅಲ್ಲೂ ಕೊಡ್ಲಿಲ್ಲ, ಎಲ್ಲೆಲ್ಲೋ ಹೋಗಿ ಗಣತಿ ಮಾಡ್ಕೊಂಡು ಬರಬೇಕು. 250 ಮನೆ ಅವೆಲ್ಲ ಇನ್ನೂ ಹಾಗೆ ಇದೆಯಾ? ತೊಂದರೆಗಳೆಲ್ಲ ಇನ್ನೂ ಹಾಗೆ ಇದೆಯಾ? ಶಿಕ್ಷಕರ ಗೋಳು ಕೇಳೋರು ಯಾರು ಇಲ್ವಾ? ಏನೆಲ್ಲ ಗೊಂದಲಗಳಿದೆ ಜಾತಿ ಗಣತಿಯಲ್ಲಿ? ಶ್ರೀಲಕ್ಷ್ಮಿ, ಜಾತಿ ಗಣತಿ ವಿಚಾರವಾಗಿ ಒಂದ್ ಕಡೆ ಜಿಬಿಎ ಅಧಿಕಾರಿಗಳಿಗೆ ಸಹ ಮನವಿ ಸಹ ಮಾಡಿಕೊಂಡಿದ್ದಾರೆ ಶಿಕ್ಷಕರು. ಅಂದ್ರೆ ಉತ್ತರದಲ್ಲಿ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ರು. ಬಟ್ ಅವರು ದಕ್ಷಿಣಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗ್ತದೆ. ಹೀಗಾಗಿ ಕೆಲವು ಶಿಕ್ಷಕರು ಸಮೀಕ್ಷೆ ಮಾಡದೆ ಅವರು ಹೋಗಿಲ್ಲ. ಹೀಗಾಗಿ ಒಂದ್ ಕಡೆ ಬಿಬಿಎಂಪಿ ಮನವಿ ಮಾಡಿಕೊಳ್ತಿದ್ರೆ, ಮತ್ತೊಂದ್ ಕಡೆ ಶಾಲೆ ಆರಂಭವಾಗುತ್ತೆ. ಅಂದ್ರೆ 8ನೇ ತಾರೀಕು ಶಾಲೆ ದಸರಾ ರಜೆ ಇತ್ತು, ಈಗ ಶಾಲೆ ಆರಂಭವಾಗುತ್ತೆ. ಹೀಗಾಗಿ ನಾವು ಶಾಲೆಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆ ಮಾಡಬೇಕಾ ಎಂಬುದು ಗೊಂದಲ ಮೂಡಿದೆ. ಹೀಗಾಗಿ ಒಂದ್ ಕಡೆ ಸಚಿವರು, ಶಿಕ್ಷಣ ಇಲಾಖೆ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ 250ಕ್ಕೂ ಹೆಚ್ಚು ಶಿಕ್ಷಕರು ಇನ್ನೂ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಗೊಂದಲ ಇದೆ. ಒಂದ್ ಕಡೆ ಸಮೀಕ್ಷೆಗೆ ಇನ್ನೂ ಕೆಲವು ಶಿಕ್ಷಕರು ಮಾಡ್ತಾ ಇಲ್ಲ. ಯಾಕಂದ್ರೆ ಉತ್ತರದಲ್ಲಿ ಮಾಡಬೇಕಿರುವ ಸಮೀಕ್ಷೆ ದಕ್ಷಿಣದಲ್ಲಿ ಹಾಕಿದ್ರೆ ಅಲ್ಲಿ ನಮಗೆ ಮನೆ ಗೊತ್ತಿರಲ್ಲ, ವಿಳಾಸ ಗೊತ್ತಿರಲ್ಲ, ತುಂಬಾ ತೊಂದರೆ ಆಗ್ತಿದೆ, ಲೊಕೇಶನ್ ಗೊತ್ತಾಗ್ತಿಲ್ಲ. ಹೀಗಾಗಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು. ಮತ್ತೊಂದ್ ಕಡೆ ಸಮೀಕ್ಷೆಯನ್ನ ರದ್ದು ಮಾಡಿ ಮತ್ತೊಂದು ಬಾರಿ ಸಮೀಕ್ಷೆ ಮಾಡಬೇಕಂತ ಒಂದ್ ಕಡೆ ವಿಧಾನ ಪರಿಷತ್ ಸದಸ್ಯ MLA ಪುಟ್ಟಣ್ಣವರು ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಗೊಂದಲ ಗೂಡಾಗಿದೆ. ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದು ಕಡೆ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಶಾಲೆ ಆರಂಭವಾಗುತ್ತೆ, ಶಿಕ್ಷಕರು ಹೋಗಲೇಬೇಕಾಗುತ್ತೆ, ಮಕ್ಕಳಿಗೆ ಪಾಠ ಹೇಳಬೇಕಾಗುತ್ತೆ. ಬಟ್ ಶಿಕ್ಷಣ ಇಲಾಖೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.